ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ರದಲ್ಲಿನೇ ಇದೆ. ಹಬ್ಬದ ಪ್ರಯುಕ್ತ ಮೋದಕನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಮೋದಕ ತುಂಬಾ ಸ್ಪೆಷಲ್ ಆಗಿದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಒಲೆ ಹಚ್ಚಲಾರ್ದೇ ನಾವು ಗಣೇಶನ ನೈವೇದ್ಯಕ್ಕೆ ಮೋದಕನ ತಯಾರು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಕೇವಲ 2 ನಿಮಿಷದೊಳಗೇನೆ ನಾವು ಗಣೇಶನ ನೈವೇದ್ಯಕ್ಕೆ ಈ ಮೋದಕನ ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಮೋದಕ. ಇದನ್ನ ನೋಡ್ತಾ ಇದ್ರೇನೆ ನಿಮಗೆ ತಿನ್ಬೇಕು ಅಂತ ಅನ್ಸಿರುತ್ತೆ. ಈ ಮೋದಕನ ಯಾರು ಬೇಕಾದ್ರೂ ಮಾಡ್ಬೋದು, ಮಕ್ಕಳು ಸಹ ಇದನ್ನ ಟ್ರೈ ಮಾಡ್ಬೋದು. ಇವತ್ತಿನ ಈ ರೆಸಿಪಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಅಂತಂದ್ರೆ ಕೊಬ್ಬರಿ ಪುಡಿನ ಹಾಕೊಳ್ತಾ ಇದ್ದೀನಿ. ನಾವು ಇದನ್ನ ಮನೆಯಲ್ಲೇನೆ ತಯಾರು ಮಾಡ್ಕೊಳ್ಬಹುದು. ಹಸಿ ಕೊಬ್ಬರಿ ಇರುತ್ತಲ್ಲ, ಅದ್ರ ಹಿಂದೆ ಇರುವಂತ ಕಪ್ಪನ್ ಪಾಟ್ ಎಲ್ಲ ತಕೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡ್ರೆ ಪುಡಿ ತರ ಆಗುತ್ತೆ. ಅದನ್ನ ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಹಾಕಿ ಒಂದು 8 ರಿಂದ 10 ನಿಮಿಷದವರೆಗೂ ಹುರ್ಕೊಂಡ್ರೆ ನಮಗೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಮನೆಯಲ್ಲಿನೇ ರೆಡಿ ಆಗುತ್ತೆ. ಚೆನ್ನಾಗಿ ಉದುರುದುರಾಗೋವರೆಗೂ ಹುರ್ಕೊಳ್ಬೇಕು. ಇದು ಡೈರೆಕ್ಟ್ ಆಗಿ ಶಾಪಲ್ಲಿ ಕೂಡ ಸಿಗುತ್ತೆ. ನಾವು ಅಲ್ಲಿಂದ ತಂದು ಕೂಡ ಮಾಡ್ಕೊಳ್ಬಹುದು. ಆಮೇಲೆ ಒಂದು ಚಿಕ್ಕ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಫ್ಲೇವರ್ ಕೊಡುತ್ತೆ. ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಬಹುದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾನ ತಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಇರುತ್ತೋ ನೋಡಿ ಅದನ್ನ ಹಾಕೊಂಡು ಮಾಡ್ಕೊಳ್ಬಹುದು. ಆಮೇಲೆ ಒಂದು 7 ರಿಂದ 8 ಕೇಸರಿ ದಳನ ಹಾಕೊಳ್ತಾ ಇದ್ದೀನಿ. ಇದು ನಿಮ್ಮ ಮನೇಲಿ ಇದ್ರೆ ಹಾಕೊಳ್ಬಹುದು, ಇಲ್ಲಾಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಆಮೇಲೆ ಅರ್ಧ ಕಪ್ನಷ್ಟು ಕಂಡೆನ್ಸ್ ಮಿಲ್ಕ್ನ ತೊಗೊಂಡಿದ್ದೀನಿ, ಅಂದರೆ ಮಿಲ್ಕ್ ಮೇಡ್ನ ತೊಗೊಂಡಿದ್ದೀನಿ. ಮಿಲ್ಕ್ ಮೇಡ್ನ ಒಮ್ಮೆಲೆ ಅಷ್ಟು ಹಾಕೊಳ್ಬಾರ್ದು. ಒಂದು ಸ್ವಲ್ಪ ನೋಡಿ ಹಾಕ್ಕೊಂಡು ನಾವು ಕಲಿಸ್ಕೊಳ್ಬೇಕಾಗತ್ತೆ. ಎಲ್ಲ ಚೆನ್ನಾಗಿ ಬೈಂಡ್ ಆಗಬೇಕು, ಅಲ್ಲಿವರೆಗೂ ನಾವು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ನಾನು ಫಸ್ಟು 2 ಚಮಚ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಕಲಿಸ್ಕೊಳ್ತೀನಿ. ಇಲ್ಲಿ ನನಗೆ ಅರ್ಧ ಕಪ್ಪಲ್ಲಿ ಅರ್ಧ ಅಷ್ಟೇ ಉಪಯೋಗಿಸ್ಕೊಂಡಿರೋದು, ಇನ್ನೂ ಅರ್ಧ ಹಾಗೇನೆ ಉಳಿತು. ಸೊ ನೋಡಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ನೋಡಿಬಿಟ್ಟು ಹಾಕೊಳ್ಳಿ. ಹಬ್ಬಕ್ಕೆ ಇದೊಂದು ಒಳ್ಳೆ ಮೋದಕ ಅಂತಾನೆ ಅನ್ಬೋದು. ನಾವು ಹಬ್ಬದ ಸಮಯದಲ್ಲಿ ಬೇರೆ ಬೇರೆ ರೆಸಿಪೀಸ್ ಎಲ್ಲಾನು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಮೋದಕನೂ ಮಾಡಬೇಕು ಅಂತ ಟೈಮ್ ಹಿಡಿಯುತ್ತೆ. ಅದ್ರ ಬದಲಾಗಿ ನಾವು ಈ ಥರ ಒಂದು ಕ್ವಿಕ್ ಆಗಿ ಮಾಡ್ಕೊಳ್ಳೋಂಥ ಮೋದಕ ಮಾಡ್ಕೊಂಡ್ರೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಇದು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ನಾನೀಗ ಮತ್ತೆ 2 ಚಮಚದಷ್ಟು ಮಿಲ್ಕ್ ಮೇಡ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನನಗೆ ಅಷ್ಟೇ ಯೂಸ್ ಆಗಿರೋದು. ಅರ್ಧ ಕಪ್ಪಲ್ಲಿ ಅರ್ಧದಷ್ಟೇ ನಾನು ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಮೋದಕನ ಮಾಡಿಬಿಟ್ಟು ಗಣೇಶನ ನೋಡೋಕ್ಕೆ ಬಂದವ್ರಿಗೆ ನೀವು ಈ ಥರನ ಪ್ರಸಾದ ಆಗಿ ಮಾಡಿ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಇನ್ನೂ ಸಿಂಪಲ್ ಆಗಿನೂ ಮಾಡ್ಕೊಳ್ಬೋದು. ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಹಾಗೆ ಮಿಲ್ಕ್ ಮೇಡ್ನ ಕಲಿಸ್ಬಿಟ್ಟು ಕೂಡ ಮೋದಕನ ರೆಡಿ ಮಾಡ್ಕೊಳ್ಬೋದು. ಇದು ಮೋದಕ ಮಾಡುವಂಥ ಮೌಲ್ಡು. ನಾನು ಇಲ್ಲೇ ಲೋಕಲ್ ಸ್ಟೋರಲ್ಲಿನೇ ಇದನ್ನು ತೊಗೊಂಡಿದ್ದೀನಿ. ನೀವು ಈ ಥರ ಇದ್ದರೆ ಇದರಲ್ಲಿ ಮಾಡ್ಕೊಳ್ಬೋದು, ಇಲ್ಲಾಂತಂದರೆ ಕೈಯಲ್ಲಿನೇ ಮಾಡಿಬಿಟ್ಟು ಶೇಪ್ನ ಕೊಡ್ಬೋದು. ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದಕ್ಕೆ ತುಪ್ಪನೆಲ್ಲ ಸವರ್ಕೊಳ್ಬೇಕು. ಈ ಥರ ತುಪ್ಪ ಹಚ್ಚೋದ್ರಿಂದ ಇದು ಮೋದಕ ಅಂಟ್ಕೊಳ್ಳೋದಿಲ್ಲ. ತುಪ್ಪನ ಹಚ್ಕೊಂಡ ನಂತರ ಈ ಕೊಬ್ಬರಿ ಮಿಶ್ರಣವನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಉಂಡೆ ಆಗಿ ಮಾಡಿಕೊಂಡು ಈ ಮೌಲ್ಡಲ್ಲಿ ಇಟ್ಟು ನಾವು ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನಮಗೆ ಚೆನ್ನಾಗಿ ಮೋದಕದ ಶೇಪೇ ಬರುತ್ತೆ. ಇಲ್ಲ ಅಂತಂದರೆ ನಾವು ಕೈಯಲ್ಲಿನೇ ಉಂಡೆ ಮಾಡಿಬಿಟ್ಟು ಹೀಗೆ ಮೇಲೆ ಬೆರಳುಗಳ ಸಹಾಯದಿಂದ ನಾವು ಆ ಶೇಪ್ನ ಕೂಡ ಕೊಡ್ಬೋದು. ಮೌಲ್ಡಲ್ಲಿ ಎಷ್ಟಿಡುತ್ತೆ ನೋಡಿ, ಈ ಮಿಶ್ರಣವನ್ನು ಚೆನ್ನಾಗಿ ಒತ್ತಿ ತುಂಬಬೇಕು. ಅಂದರೆ ಚೆನ್ನಾಗಿ ತುಂಬಿಕೊಂಡು ಅದು ಶೇಪು ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇರುವಂಥ ಮೌಲ್ಡು ಸ್ವಲ್ಪ ದೊಡ್ಡದಿದೆ. ನೀವು ಬೇಕಂದರೆ ಒಂದು ಚಿಕ್ಕ ಸೈಜಲ್ಲಿ ತೊಗೊಂಡು ಕೂಡ ಮಾಡ್ಕೊಳ್ಬಹುದು. ನೋಡಿ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಶೇಪು. ನೀವು ಈ ರೆಸಿಪಿನೆಲ್ಲ ಮಕ್ಕಳ ಜೊತೆನೂ ಮಾಡಿಸ್ಬೋದು. ಅವ್ರಿಗೂ ಖುಷಿ ಆಗುತ್ತೆ ಈ ಥರದ ರೆಸಿಪೀಸ್ ಎಲ್ಲ ಮಾಡಿಸಿದ್ರೆ. ಕುಕಿಂಗ್ ವಿತೌಟ್ ಫೈರ್ ಎಲ್ಲ ಕಾಂಪಿಟೇಷನ್ ಇರುತ್ತಲ್ಲ, ಅವಾಗೆಲ್ಲನೂ ನೀವು ಈ ಥರದ್ದು ಮಾಡ್ಬೋದು. ಇದನ್ನು ಲಡ್ಡು ಆಗಿನೂ ಕಟ್ಕೊಂಡು ನಾವು ಮಾಡ್ಕೊಳ್ಬೋದು. ಮೋದಕ ಅಷ್ಟೇ ಅಲ್ಲ, ಲಡ್ಡು ಆಗಿನೂ ಮಾಡ್ಕೊಳ್ಬೋದು. ಡ್ರೈ ಫ್ರೂಟ್ಸ್ನೆಲ್ಲನೂ ನೀವು ಮಿಡಿಲಲ್ಲಿ ಇಟ್ಟು ಕೂಡ ಪ್ರೆಸ್ ಮಾಡ್ಕೊಳ್ಬೋದು. ಇದಕ್ಕೆ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಈ ಥರ ನೀವು ಹಿಂಗೆ ಹೋಲ್ ಮಾಡಿಕೊಂಡು ಅದ್ರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಕೂಡ ಮುಚ್ಕೊಳ್ಬೋದು. ಅಂದರೆ ಒಳಗಡೆ ತಿಂದಾಗ ನಮಗೆ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಎಲ್ಲ ಮೋದಕಗಳನ್ನ ಪ್ರೆಸ್ ಮಾಡ್ಕೊಂಡ್ಮೇಲೆ ನಾವು ಒಂದು 5 ರಿಂದ 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿಯಾಗಿ ಸಿಗುತ್ತೆ. ನಿಮಗೆ ಇಟ್ಟಿಲ್ಲ ಅಂತಂದ್ರೂ ಪರವಾಗಿಲ್ಲ, ಇಟ್ಟರೆ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ.
ಸೊ ಆಹಾರ ಪ್ರಿಯರೇ, ನೋಡಿದ್ರಲ್ಲ ನಾವು ಯಾವ ಥರ ಸಿಂಪಲ್ಲಾಗಿ ಸುಲಭವಾದಂಥ ಮೋದಕನ ತಯಾರು ಮಾಡ್ಕೊಳ್ಬೋದು ಅಂತ ಹೇಳಿ. ಈ ಗಣೇಶ ಹಬ್ಬಕ್ಕೆ ನೀವು ಇದನ್ನು ಪ್ರಯತ್ನ ಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಪ್ರಯತ್ನ ಪಟ್ಟು ಇದು ಯಾವ ಥರ ಬಂತು ಅಂತ ಹೇಳಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.